ಸಚಿವ ಸಂಪುಟ ವಿಸ್ತರಣೆ 3 ದಿನದಲ್ಲಿ ತೀರ್ಮಾನ ಆಗುತ್ತೆ. ಹೈಕಮಾಂಡ್ ತೆಗೆದುಕೊಂಡ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಚಿತ್ರದುರ್ಗದಲ್ಲಿ ಶಾಸಕ ಲಕ್ಷ್ಮಣ ಸವದಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ನಾಳೆ ಹೊಸ ಶಾಸಕರು ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಬೇಕಾಗಿತ್ತು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈಗ ಮತ್ತೊಂದಿಷ್ಟು ದಿನಗಳ ಕಾಲ ಅದು ಮುಂದಕ್ಕೆ ಹೋಗಬಹುದು. ಆದರೆ 3-4 ದಿನಗಳಲ್ಲಿ ಒಂದು ತೀರ್ಮಾನ ಹೊರಬೀಳುತ್ತೆ ಅಂತ ಶಾಸಕ ಲಕ್ಷ್ಮಣ ಸವದಿಯವರು ಹೇಳಿದ್ದಾರೆ. ಹೈಕಮಾಂಡ್ ನನಗೇನು ಹೇಳಬೇಕು ಹೇಳಿದ್ದಾರೆ. ನಾನು ಹೈಕಮಾಂಡ್ ಹೇಳಿದ್ದನ್ನು ಸ್ವೀಕರಿಸಿದ್ದೀನಿ. 18 ಕ್ಷೇತ್ರದ ಬೆಳಗಾವಿ ಕನಿಷ್ಠ 3 ಸಚಿವ ಸ್ಥಾನ ನಿರೀಕ್ಷೆ ಇದೆ. ಅಂದರೆ ಬೆಳಗಾವಿಯಲ್ಲಿ 18 ಶಾಸಕರಿದ್ದಾರೆ. ಸೊ ಆ ಪೈಕಿ ಅಟ್ಲೀಸ್ಟ್ 3 ಸಚಿವ ಸ್ಥಾನ ಆದರೂ ಕೊಡಬೇಕು ಅಂತ. ಅಂದರೆ ಬೆಂಗಳೂರನ್ನು ಬಿಟ್ಟರೆ ವೆರಿ ನೆಕ್ಸ್ಟ್ ಜಾಸ್ತಿ ನಂಬರ್ಸ್ ಇರೋದೇ ಬೆಳಗಾವಿಯಲ್ಲಿ ವೀಕ್ಷಕರ ಶಾಸಕರ ನಂಬರ್ಸಲ್ಲಿ. ಸೊ ಹಾಗಾಗಿ ಅಟ್ಲೀಸ್ಟ್ 3 ಸಚಿವ ಸ್ಥಾನ ಆದರೂ ಕೊಡಬೇಕು ಅಂತ ಚಿತ್ರದುರ್ಗದಲ್ಲಿ ಶಾಸಕ ಲಕ್ಷ್ಮಣ ಸವದಿಯವರು ಹೇಳಿದ್ದಾರೆ. ನೋಡೋಣ, ಒಂದು 2-3 ದಿವಸದಲ್ಲಿ ತೀರ್ಮಾನ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ನಾವು ಸಹಮತವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ನಾವು ಸಹಮತವನ್ನು ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು ಅವ್ರು ನನಗೇನು ಹೇಳಬೇಕು ಹೇಳಿದ್ರು. ಅದನ್ನು ಯಾವ ಥರದಿಂದ ನಾನು ಸ್ವೀಕಾರ ಮಾಡಬೇಕು ಮಾಡಿದ್ದೀನಿ. 3-4 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ. ಬೆಳಗಾವಿಗೆ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ 3 ಸಚಿವ ಸ್ಥಾನ ಕೊಡಬೇಕಂತ ಹಿಂದಿನ ದಿನಮಾನದಲ್ಲಿ 4-5 ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಒಂದು ಒಂದೇ ಸಮುದಾಯಕ್ಕೆ 4-5 ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆಗಳು ಕೂಡ ಇದೆ. 18 ಕ್ಷೇತ್ರ ಇರ್ತಕ್ಕಂಥ ಜಿಲ್ಲೆ, ಭಾಳ ದೊಡ್ಡ ಜಿಲ್ಲೆ ಅದು. 4-5 ಕೊಡೋದ್ರಲ್ಲಿ ತಪ್ಪೂ ಇಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ. ಕನಿಷ್ಠ 3 ಕೊಡ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೆ. ಅದಕ್ಕೆಲ್ಲವೂ ಕೂತ್ರೆ ಒಂದು 3-4 ದಿವಸದಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಲಕ್ಷ್ಮಣ ಸವದಿಯವರು ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಒಂದು 3-4 ದಿನಗಳಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ. ಆಮೇಲೆ ಬೆಂಗಳೂರನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ, ಆಮೇಲೆ ಅತಿ ಹೆಚ್ಚು ಶಾಸಕರು ಅಲ್ಲೇ ಇರೋದು. ಹಾಗಾಗಿ ಅಟ್ಲೀಸ್ಟ್ 3 ಸಚಿವ ಸ್ಥಾನ ಆದರೂ ಬೆಳಗಾವಿ ಜಿಲ್ಲೆಗೆ ಕೊಡಬೇಕು ಅಂತ ಕೇಳೋದರ ಮೂಲಕ ತಾನೂ ಸಹ ಬೆಳಗಾವಿ ಜಿಲ್ಲೆಯಿಂದಲೇ ಆಕಾಂಕ್ಷಿಯಾಗಿದ್ದೀನಿ ಅನ್ನುವ ಒಂದು ಆಶಾಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಆಗಬಹುದು ಅಂತ ಬಹುಶಃ ಈ ವಾರದ ಅಂತ್ಯದ ಒಳಗೆ ಬಹುತೇಕ ಫೈನಲ್ ಆಗ್ಬೋದು ಅನ್ನುವ ರೀತಿಯಾದಂಥ ನಿರೀಕ್ಷೆ ಇದೆ. ಯಾಕಂದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆಲ್ರೆಡಿ ಲಿಸ್ಟು ಸಹ ಫೈನಲ್ ಆಗಿದೆ. ಆ ಲಿಸ್ಟಿಗೆ ಸೈನ್ ಬೀಳೋದೊಂದೇ ಬಾಕಿ ಇದೆ. ಹೈಕಮಾಂಡ್ ಅದಕ್ಕೆ ಅಂಕಿತ ಹಾಕಿದ ವೆರಿ ನೆಕ್ಸ್ಟ್ ಮೂಮೆಂಟೇ ನಾವು ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ. ಸೊ ಅದಕ್ಕೆ ಸಪೋರ್ಟಿವ್ ಆಗಿ ನಾಯಕರುಗಳು, ಆಕಾಂಕ್ಷಿಗಳು ಯಾರು ಲಾಭಿ ಎಲ್ಲ ಮಾಡ್ತಾ ಇದ್ದಾರೆ ಅವರು ಸಹ ರಿಯಾಕ್ಟ್ ಮಾಡ್ತಾ ಇದ್ದಾರೆ.